ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇವತ್ತಿನ ವಿಷಯ ಆರೋಗ್ಯವೇ ಭಾಗ್ಯ. ಅದರಲ್ಲಿ ಕಿಡ್ನಿ ಮೂತ್ರಪಿಂಡದ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ. ಆರೋಗ್ಯದಲ್ಲಿ ಕಿಡ್ನಿ ಒಂದು ಪ್ರಮುಖ ಪಾತ್ರ. ಅದನ್ನು ನಾವು ಹೇಗೆ ಕಾಪಾಡಿಕೊಳ್ಳುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಭಾರತ ಸೇರಿದಂತೆ ವಿಶ್ವಾದ್ಯಂತ ಕಿಡ್ನಿ ರೋಗಕ್ಕೆ ತುತ್ತಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರುಗತಿಯಲ್ಲಿಯೇ ಸಾಗುತ್ತಿದೆ. ಪ್ರತಿದಿನ ಡಯಾಲಿಸಿಸ್ ಒಳಗಾಗುವವರ ಸಂಖ್ಯೆಯೂ ಕೂಡ ತೀವ್ರಗತಿಯಲ್ಲಿ ಬೆಳೆಯುತ್ತಿದೆ. ಚಿಕ್ಕವರಿಂದ ಹಿಡಿದು ವೃದ್ಧರವರೆಗೂ ಈ ರೋಗ ಅಧಿಕಗೊಳ್ಳುತ್ತದೆ. ಹೀಗಾಗಿ ಮೂತ್ರಪಿಂಡ, ಕಿಡ್ನಿ ಸುರಕ್ಷತೆ, ಕಿಡ್ನಿ ರೋಗ ತಡೆಗಟ್ಟುವಿಕೆ ಹಾಗೂ ಚಿಕಿತ್ಸೆ ಕ್ರಮಗಳ ಕುರಿತು ಚರ್ಚಿಸಲಾಗಿದೆ. ಕಿಡ್ನಿ ರೋಗದ ಲಕ್ಷಣಗಳು. ಕಿಡ್ನಿಯ ವಿವಿಧ ರೋಗಗಳಲ್ಲಿ ಬೇರೆ ಬೇರೆ ಲಕ್ಷಣಗಳಿರುತ್ತವೆ. ಅವುಗಳಲ್ಲಿ ಮುಖ್ಯ ಲಕ್ಷಣಗಳು ಈ ಕೆಳಗಿನಂತಿರುತ್ತವೆ. ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಕಣ್ಣುಗಳು ಸುತ್ತ ಬಾವು, ಮುಖದಲ್ಲಿ ಮತ್ತು ಕಾಲುಗಳಲ್ಲಿ ಬಾವು ಬರುವುದು, ಹಸಿವು ಕಡಿಮೆಯಾಗುವುದು, ವಾಂತಿ, ಮನಸ್ಸಿನಲ್ಲಿ ಗೊಂದಲಕ್ಕೀಡಾಗುವುದು. ವಿಶೇಷವಾಗಿ ರಾತ್ರಿ ವೇಳೆ ಮೇಲಿಂದ ಮೇಲೆ ಮೂತ್ರ ವಿಸರ್ಜನೆ ಮಾಡುವುದು. ಸಣ್ಣ ವಯಸ್ಸಿನಲ್ಲಿ ಅಧಿಕ ರಕ್ತದೊತ್ತಡ, ರಕ್ತಹೀನತೆ, ಅಶಕ್ತತೆ, ಮೈಕೈ ನೋವು, ಸ್ವಲ್ಪ ದೂರ ನಡೆದರೆ ಉಸಿರು ಕಟ್ಟುವುದು, ಬೇಗನೆ ಆಯಾಸಗೊಳ್ಳುವುದು. 6 ವರ್ಷದ ನಂತರವೂ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜಿಸುವುದು, ಮೂತ್ರ ಪ್ರಮಾಣದಲ್ಲಿ ಕಡಿಮೆಯಾಗುವುದು, ಮೂತ್ರದಲ್ಲಿ ಉರಿತ, ರಕ್ತ ಅಥವಾ ಕೀವು ಬರುವುದು, ಮೂತ್ರ ವಿಸರ್ಜನೆಯಲ್ಲಿ ಅಡಚಣೆ ಆಗುವುದು, ಹನಿ ಮೂತ್ರ ಹೋಗುವುದು, ಹೊಟ್ಟೆಯಲ್ಲಿ ಗಂಟಾಗುವುದು ಮತ್ತು ಸೊಂಟದಲ್ಲಿ ನೋವಾಗುವುದು. ಮೇಲಿನ ಲಕ್ಷಣಗಳಲ್ಲಿ ಯಾವುದಾದರೂ ಕಂಡು ಬಂದರೆ ಕಿಡ್ನಿಯ ರೋಗದ ಸಂಭವ ಹೆಚ್ಚಾಗಿರುವುದರಿಂದ ತಕ್ಷಣ ತಜ್ಞ ವೈದ್ಯರನ್ನು ಕಂಡು ಪರೀಕ್ಷಿಸಿಕೊಳ್ಳಬೇಕು. ಕಿಡ್ನಿ ರೋಗ ಕಂಡುಹಿಡಿಯುವಿಕೆ. ಕಿಡ್ನಿಯು ರೋಗಗಳಲ್ಲಿ ಕೆಲವೊಂದು ರೋಗಗಳು ಸಂಪೂರ್ಣವಾಗಿ ಗುಣವಾಗುವುದಿಲ್ಲ. ಇಂತಹ ರೋಗಗಳು ಉಲ್ಬಣಗೊಂಡಲ್ಲಿ ಅವುಗಳ ಚಿಕಿತ್ಸೆ ವೆಚ್ಚ ಅತ್ಯಧಿಕ. ದುರ್ಭಾಗ್ಯವಶಾತ್ ಕೆಲವೊಂದು ಗಂಭೀರ ರೋಗಗಳಲ್ಲಿ ಮೊದಲಿಗೆ ಯಾವ ರೀತಿಯಾದ ಲಕ್ಷಣಗಳು ಕಂಡುಬರುವುದಿಲ್ಲ. ಆದ್ದರಿಂದ ಯಾವಾಗ ಕಿಡ್ನಿ ರೋಗದ ಬಗ್ಗೆ ಸಂಶಯ ಬರುತ್ತದೆಯೋ ಆಗ ತ್ವರಿತವಾಗಿ ವೈದ್ಯರನ್ನು ಭೇಟಿ ಮಾಡಿ ರೋಗದ ಪರೀಕ್ಷೆ ಮತ್ತು ಅವಶ್ಯವಿರುವ ಚಿಕಿತ್ಸೆಯನ್ನು ಪಡೆಯಬೇಕು. ಕಿಡ್ನಿ ಪರೀಕ್ಷೆಯನ್ನು ಯಾವ ವ್ಯಕ್ತಿ ಮಾಡಿಸಬೇಕು? ಕಿಡ್ನಿಯ ತೊಂದರೆ ಯಾವಾಗ ಹೆಚ್ಚಿರುತ್ತದೆ? ಯಾವ ವ್ಯಕ್ತಿಯಲ್ಲಿ ಕಿಡ್ನಿಯ ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ಇರುತ್ತದೆಯೋ, ಯಾರಿಗೆ ಮಧುಮೇಹದ ರೋಗವಿದೆಯೋ, ರಕ್ತದೊತ್ತಡ ಪ್ರಮಾಣಕ್ಕಿಂತ ಹೆಚ್ಚಾದರೆ, ವಂಶಪಾರಂಪರ್ಯವಾಗಿ ಕಿಡ್ನಿ ರೋಗದ ಸಮಸ್ಯೆ ಇದ್ದರೆ, ನೋವು ನಿವಾರಕ ಮಾತ್ರೆಗಳನ್ನು ನಿರಂತರವಾಗಿ ಸೇವಿಸುತ್ತಿದ್ದರೆ, ಮೂತ್ರದ ಮಾರ್ಗದಲ್ಲಿ ಹುಟ್ಟಿನಿಂದಲೇ ತೊಂದರೆ ಇದ್ದರೆ, ಕಿಡ್ನಿಯಲ್ಲಿ ಮೇಲಿಂದ ಮೇಲೆ ಅರಳುಗಳು ಆಗುವುದು. ಕಿಡ್ನಿ ರೋಗದ ಚಿಕಿತ್ಸೆಯಲ್ಲಿ ಈ ಕೆಳಗಿನ ಮೂತ್ರ ಪರೀಕ್ಷೆ ಅತ್ಯವಶ್ಯ. ಕಿಡ್ನಿ ರೋಗದ ಚಿಕಿತ್ಸೆಯಲ್ಲಿ ಮೂತ್ರವನ್ನು ಪರೀಕ್ಷೆಗೊಳಪಡಿಸುವುದು ಅತ್ಯವಶ್ಯ. ಮೂತ್ರದಲ್ಲಿ ಕೀವು ಬರುತ್ತಿದ್ದರೆ ಮೂತ್ರ ಮಾರ್ಗಕ್ಕೆ ಸೋಂಕು ತಗುಲಿರುವ ಸಾಧ್ಯತೆ ಅಧಿಕ. ಮೂತ್ರದಲ್ಲಿ ಪ್ರೋಟೀನ್ ಇರುವುದು ಕಿಡ್ನಿಯ ಬಾವು ಬಂದಿರುವ ಸಂಕೇತವಿರುತ್ತದೆ. ಮೂತ್ರದ ಪರೀಕ್ಷೆ ಮಾಡಿಸುವುದರಿಂದ ಕಿಡ್ನಿ ರೋಗದ ಪ್ರಾರಂಭಿಕ ಚಿಕಿತ್ಸೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ಮಧುಮೇಹ ಪೀಡಿತ ವ್ಯಕ್ತಿಯ ಮೂತ್ರದಲ್ಲಿ ಪ್ರೋಟೀನ್ಗಳು ಕಾಣಿಸಿಕೊಂಡರೆ ಅದು ಕಿಡ್ನಿ ವೈಫಲ್ಯದ ಪ್ರಥಮ ಲಕ್ಷಣ. ಕಿಡ್ನಿಯ ಕೆಲವೊಂದು ರೋಗಗಳಲ್ಲಿ ಮೂತ್ರದಲ್ಲಿ ಪ್ರೋಟೀನ್ಗಳು ಹೋಗುತ್ತಿರುತ್ತವೆ. ಆದರೆ ಮೂತ್ರದಲ್ಲಿ ಪ್ರೋಟೀನ್ ಹೋಗುವುದರಿಂದ ಕಿಡ್ನಿಯ ನಿಷ್ಕ್ರಿಯತೆ ಗಂಭೀರ ಸ್ವರೂಪ ತಾಳುತ್ತದೆ. ಮೈಕ್ರೋ ಆಲ್ಬುಮಿನ್. ಕಿಡ್ನಿ ರೋಗದ ಚಿಕಿತ್ಸೆಯಲ್ಲಿ ಈ ಕೆಳಗಿನ ಮೂತ್ರ ಪರೀಕ್ಷೆ ಅತ್ಯವಶ್ಯ. ಕಿಡ್ನಿ ರೋಗದ ಚಿಕಿತ್ಸೆಯಲ್ಲಿ ಮೂತ್ರವನ್ನು ಪರೀಕ್ಷೆ
ಒಳಪಡಿಸುವುದು ಅತ್ಯವಶ್ಯ. ಮೂತ್ರದಲ್ಲಿ ಕೀವು ಬರುತ್ತಿದ್ದರೆ ಮೂತ್ರ ಮಾರ್ಗಕ್ಕೆ ಸೋಂಕು ತಗುಲಿರುವ ಸಾಧ್ಯತೆ ಅಧಿಕ. ಮೂತ್ರದಲ್ಲಿ ಪ್ರೋಟೀನ್ ಇರುವುದು ಕಿಡ್ನಿಯ ಬಾವು ಬಂದಿರುವ ಸಂಕೇತವಿರುತ್ತದೆ. ಮೂತ್ರದ ಪರೀಕ್ಷೆ ಮಾಡಿಸುವುದರಿಂದ ಕಿಡ್ನಿ ರೋಗದ ಪ್ರಾರಂಭಿಕ ಚಿಕಿತ್ಸೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ಮಧುಮೇಹ ಪೀಡಿತ ವ್ಯಕ್ತಿಯ ಮೂತ್ರದಲ್ಲಿ ಪ್ರೋಟೀನ್ಗಳು ಕಾಣಿಸಿಕೊಂಡರೆ ಅದು ಕಿಡ್ನಿ ವೈಫಲ್ಯದ ಪ್ರಥಮ ಲಕ್ಷಣ. ಕಿಡ್ನಿಯ ಕೆಲವೊಂದು ರೋಗಗಳಲ್ಲಿ ಮೂತ್ರದಲ್ಲಿ ಪ್ರೋಟೀನ್ಗಳು ಹೋಗುತ್ತಿರುತ್ತವೆ. ಆದರೆ ಮೂತ್ರದಲ್ಲಿ ಪ್ರೋಟೀನ್ ಹೋಗುವುದರಿಂದ ಕಿಡ್ನಿಯ ನಿಷ್ಕ್ರಿಯತೆ ಗಂಭೀರ ಸ್ವರೂಪ ತಾಳುತ್ತದೆ. TBL ಚಿಕಿತ್ಸೆಗಾಗಿ 24 ಗಂಟೆ ಮೂತ್ರದಲ್ಲಿ ಪ್ರೋಟೀನ್ಗಳ ಪ್ರಮಾಣ, ಕಿಡ್ನಿಯ ಬಾವು ಮತ್ತು ಅದರ ಚಿಕಿತ್ಸೆ ಪರಿಣಾಮ ತಿಳಿದುಕೊಳ್ಳಲು ಮೂತ್ರದ ಕಲ್ಚರ್ ಮತ್ತು ಸೂಕ್ಷ್ಮತೆಯ ಪರೀಕ್ಷೆ. ಮೂತ್ರದಲ್ಲಿ ಸೋಂಕಿಗೆ ಕಾರಣವಾದ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದು ಅದಕ್ಕೆ ಪರಿಣಾಮಕಾರಿಯಾದ ಚಿಕಿತ್ಸೆ ಕ್ರಮ ಅನುಸರಿಸಲು. ರಕ್ತದ ಪರೀಕ್ಷೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾದರೆ ಅದಕ್ಕೆ ರಕ್ತಹೀನತೆ ಎನ್ನಲಾಗುತ್ತದೆ. ಇದು ಕಿಡ್ನಿಯ ನಿಷ್ಕ್ರಿಯತೆಯ ಮಹತ್ವದ ಲಕ್ಷಣವಾಗಿದೆ. ರಕ್ತಹೀನತೆ ಬೇರೆ ಯಾವುದೇ ರೀತಿಯ ರೋಗದಿಂದಲೂ ಆಗಿರಬಹುದು. ರಕ್ತದಲ್ಲಿ ಕ್ರಿಯಾಟಿನಿನ್ ಮತ್ತು ಯೂರಿಯಾದ ಪ್ರಮಾಣ. ಈ ಪರೀಕ್ಷೆಯು ಕಿಡ್ನಿಯ ಕಾರ್ಯದ ಮಾಹಿತಿಯನ್ನು ತಿಳಿಸುತ್ತದೆ. ಕ್ರಿಯಾಟಿನಿನ್ ಮತ್ತು ಯೂರಿಯಾ ಹಂತದ ಅನಾವಶ್ಯಕ ರಾಸಾಯನಿಕ ವಸ್ತುಗಳನ್ನು ಕಿಡ್ನಿಯು ದೇಹದಿಂದ ಹೊರಹಾಕುತ್ತದೆ. ರಕ್ತದಲ್ಲಿ ಕ್ರಿಯಾಟಿನಿನ್ ಸಾಮಾನ್ಯ ಪ್ರಮಾಣ 0.8 ರಿಂದ 1.3 ಮಿಲಿಗ್ರಾಂ ಇರುತ್ತದೆ. ಎರಡು ಕಿಡ್ನಿಗಳು ನಿಷ್ಕ್ರಿಯಗೊಂಡಾಗ ರಾಸಾಯನಿಕ ವಸ್ತುಗಳ ಪ್ರಮಾಣ ಅಧಿಕಗೊಳ್ಳುತ್ತದೆ. ಈ ಪರೀಕ್ಷೆ ಕಿಡ್ನಿ ವೈಫಲ್ಯದ ಚಿಕಿತ್ಸೆಗೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ರಕ್ತದ ಇತರ ಪರೀಕ್ಷೆಗಳು. ಕಿಡ್ನಿಯ ರೋಗಗಳಲ್ಲಿ ರಕ್ತದ ವಿವಿಧ ಪರೀಕ್ಷೆಗಳಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್, ಕ್ಯಾಲ್ಸಿಯಂ, ಫಾಸ್ಫರಸ್, ASO, ಕಾಂಪ್ಲಿಮೆಂಟ್ಸ್, ಕೊಲೆಸ್ಟ್ರಾಲ್ ಮುಂತಾದವುಗಳು ಸೇರಿರುತ್ತವೆ. ರೇಡಿಯೋಲಾಜಿಕಲ್ ಪರೀಕ್ಷೆ. ಅದರಲ್ಲಿ 1 ಕಿಡ್ನಿಯ ಸೋನೋಗ್ರಫಿ. ಇದು ಸರಳ, ಸುರಕ್ಷತೆ ಮತ್ತು ಅತಿ ವೇಗದ ಪರೀಕ್ಷೆ. ಇದರಲ್ಲಿ ಕಿಡ್ನಿಯ ಆಕಾರ ಮತ್ತು ಸ್ಥಾನ, ಮೂತ್ರಮಾರ್ಗದ ಪರೀಕ್ಷೆ, ಹರಳು, ಗಡ್ಡೆ ಹಾಗೂ ಇತ್ಯಾದಿ ಸಾಧ್ಯತೆಗಳನ್ನು ತಿಳಿದುಕೊಳ್ಳಲು ಅವಶ್ಯವಾಗಿದೆ. ವಿಶೇಷವಾಗಿ ದೀರ್ಘಕಾಲೀನ ಕಿಡ್ನಿಯ ವೈಫಲ್ಯವಿರುವ ರೋಗಿಯ ಸೋನೋಗ್ರಫಿಯಲ್ಲಿ 2 ಕಿಡ್ನಿ ಸಂಕುಚಿತಗೊಂಡಂತೆ ಕಾಣಿಸುತ್ತವೆ. ಹೊಟ್ಟೆಯ ಕ್ಷಕಿರಣ. 2. ಈ ಪರೀಕ್ಷೆಯನ್ನು ವಿಶೇಷವಾಗಿ ಮೂತ್ರಪಿಂಡದಲ್ಲಿನ ಕಲ್ಲುಗಳನ್ನು ಕಂಡುಹಿಡಿಯಲು ಮಾಡಲಾಗುತ್ತದೆ. 3. ಇಂಟ್ರಾವಿನಸ್ ಪಾಯಿಲೋಗ್ರಫಿ. ಈ ಪರೀಕ್ಷೆಯಲ್ಲಿ ರೋಗಿಗೆ ಅಯೋಡಿನ್ನಿಂದ ಕೂಡಿದ ಚುಚ್ಚುಮದ್ದು ನೀಡಲಾಗುತ್ತದೆ. ಚುಚ್ಚುಮದ್ದು ಕೊಟ್ಟು ಸ್ವಲ್ಪ ಸಮಯದ ನಂತರ ಹೊಟ್ಟೆಯ ಕ್ಷಕಿರಣ ತೆಗೆಯಲಾಗುತ್ತದೆ. ಈ ಹೊಟ್ಟೆಯ ಕ್ಷಕಿರಣದಲ್ಲಿ ಔಷಧಿಯು ಕಿಡ್ನಿಯಿಂದ ಹೊರಟು ಮೂತ್ರಮಾರ್ಗದ ಮುಖಾಂತರ ಮೂತ್ರದ ಚೀಲದಲ್ಲಿ ಕಾಣಿಸುತ್ತದೆ. ಈ ಪರೀಕ್ಷೆ ವಿಶೇಷವಾಗಿ ಕಿಡ್ನಿ ಹರಳು, ಮೂತ್ರಭಾಗದಲ್ಲಿ ಅಡಚಣೆ ಮತ್ತು ಗೆಡ್ಡೆಗಳನ್ನು ಪತ್ತೆ ಹಚ್ಚಲು ಮಾಡಲಾಗುತ್ತದೆ. ಕಿಡ್ನಿ ವೈಫಲ್ಯಕ್ಕೊಳಗಾದ ಸಂದರ್ಭದಲ್ಲಿ ಈ ಪರೀಕ್ಷೆ ಉಪಯೋಗಕ್ಕೆ ಬರುವುದಿಲ್ಲ. ರೇಡಿಯೋ ಕಾಂಟ್ರಾಸ್ಟ್ ಇಂಜೆಕ್ಷನ್ ಕಿಡ್ನಿಗೆ ಹೆಚ್ಚು ಬಾಧಕವಾಗುವುದರಿಂದ ಕಿಡ್ನಿ ವೈಫಲ್ಯದ ರೋಗಿಗೆ ಈ ಪರೀಕ್ಷೆ ಹಾನಿಕರವಾಗಿದೆ. IVP ಎಕ್ಸ್ರೇ ಪರೀಕ್ಷೆ ಆದ ಕಾರಣ ಗರ್ಭಾವಸ್ಥೆಯಲ್ಲಿ ಹೊಟ್ಟೆಯೊಳಗಿರುವ ಮಗುವಿಗೆ ಹಾನಿಕರವಾಗಿದೆ. ಇದರಿಂದಾಗಿ ಗರ್ಭಾವಸ್ಥೆಯಲ್ಲಿ ಈ ಪರೀಕ್ಷೆ ಮಾಡಲಾಗುವುದಿಲ್ಲ. 4. ಇತರ ರೇಡಿಯೋಲಾಜಿಕಲ್ ಪರೀಕ್ಷೆ.
ಕೆಲವೊಂದು ವಿಶೇಷ ಪ್ರಕಾರದ ರೋಗಗಳ ತಪಾಸಣೆಗಾಗಿ ಕಿಡ್ನಿ ಡಾಪ್ಲರ್ ಮೆಕ್ಸ್ಚುರೇಟಿಂಗ್ ರೇಡಿಯೋ ನ್ಯೂಕ್ಲಿಯರ್ ಸ್ಪೈಡ್ ರಿನಲ್ ಎಂಜಿಯೋಗ್ರಫಿ ಸಿಟಿ ಸ್ಕ್ಯಾನ್ ಇಂಟಿಗ್ರೇಟ್ ಪೈಲೋಗ್ರಫಿ ಮುಂತಾದ ವಿಶೇಷ ಪ್ರಕಾರದ ಪರೀಕ್ಷೆ ಮಾಡಲಾಗುತ್ತದೆ. ಅನ್ಯ ವಿಶೇಷ ಪರೀಕ್ಷೆಗಳು ಕಿಡ್ನಿಯ ಬಯಾಪ್ಸಿ, ದುರ್ಬಲದಿಂದ ಮೂತ್ರಮಾರ್ಗದ ತಪಾಸಣೆ ಮತ್ತು ವಿಶೇಷ ಪ್ರಕಾರದ ತಪಾಸಣೆ ಕಿಡ್ನಿಯ ಅನೇಕ ರೋಗಗಳ ಚಿಕಿತ್ಸೆಗೆ ಅತ್ಯವಶ್ಯ. ಕಿಡ್ನಿ ಬಯಾಪ್ಸಿ. ಕಿಡ್ನಿಯ ಬಯಾಪ್ಸಿಯನ್ನು ಸಣ್ಣ ತೆಳ್ಳನೆಯೂ ಸೂಜಿಯ ಮುಖಾಂತರ ಎಚ್ಚರ ತಪ್ಪಿಸಲಾರದೆಯೇ ಮಾಡುವ ಪರೀಕ್ಷೆ. ಕಿಡ್ನಿಯ ಅನೇಕ ರೋಗಗಳನ್ನು ತಿಳಿದುಕೊಳ್ಳಲು ಕಿಡ್ನಿ ಬಯಾಪ್ಸಿ ಅತಿ ಮಹತ್ವಪೂರ್ಣ ಪರೀಕ್ಷೆ ವಿಧಾನ. ಕಿಡ್ನಿ ಬಯಾಪ್ಸಿ ಎಂದರೆ ಏನು? ಕಿಡ್ನಿಯ ರೋಗಗಳನ್ನು ತಿಳಿಯಲು ಸೂಜಿಯ ಸಹಾಯದಿಂದ ಕಿಡ್ನಿಯಲ್ಲಿನ ತೆಳ್ಳನೆಯ ದಾರದಂತಹ ತುಕಡಿಯನ್ನು ತೆಗೆದುಕೊಂಡು ಅದರ ವಿಶೇಷ ಹಿಸ್ಟೋಪೆಥಾಲಜಿಕಲ್ ಪರೀಕ್ಷೆಯೇ ಕಿಡ್ನಿಯ ಬಯಾಪ್ಸಿ. ಕಿಡ್ನಿಯ ಬಯಾಪ್ಸಿಯ ಅವಶ್ಯಕತೆ ಯಾವಾಗ? ಮೂತ್ರದಲ್ಲಿ ಪ್ರೋಟೀನ್ ಕಂಡುಬಂದಾಗ, ಕಿಡ್ನಿ ವೈಫಲ್ಯವಾಗುವಂತಹ ಕಿಡ್ನಿ ರೋಗಗಳ ಎಲ್ಲ ಪರೀಕ್ಷೆಯ ನಂತರವೂ ತಿಳಿಯದಿದ್ದರೆ ಅಂತಹ ರೋಗಗಳಲ್ಲಿ ಕಿಡ್ನಿ ಬಯಾಪ್ಸಿ ಅತ್ಯವಶ್ಯ. ಕಿಡ್ನಿಯ ಬಯಾಪ್ಸಿ ಪರೀಕ್ಷೆಯ ಲಾಭ. ಈ ಪರೀಕ್ಷೆಯಿಂದ ಕಿಡ್ನಿ ರೋಗದ ನಿಶ್ಚಿತತೆ, ಹಂತ, ಯಾವ ತರಹದ ಚಿಕಿತ್ಸೆ ಮತ್ತು ಚಿಕಿತ್ಸಾ ಲಾಭವನ್ನು ಅರಿಯಬಹುದು. ಭವಿಷ್ಯದಲ್ಲಿ ಕಿಡ್ನಿಯ ವೈಫಲ್ಯತೆ ಆಗುವ ಎಷ್ಟು ಸಂಭವನೀಯತೆ ಇದೆ ಎಂಬುವ ಮಹತ್ವಪೂರ್ಣ ಮಾಹಿತಿಯನ್ನು ಕೊಡುತ್ತದೆ. ಕಿಡ್ನಿಯ ಬಯಾಪ್ಸಿ ಯಾವ ಪ್ರಕಾರವಾಗಿರುತ್ತದೆ? ಕಿಡ್ನಿ ಬಯಾಪ್ಸಿ ಮೊದಲು ರೋಗಿಯನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿಕೊಳ್ಳಲಾಗುತ್ತದೆ. ಫಸ್ಟ್ನೇದು, ಈ ಪರೀಕ್ಷೆಯನ್ನು ಸುರಕ್ಷಿತವಾಗಿ ಮಾಡಲು ರಕ್ತದೊತ್ತಡ ಮತ್ತು ರಕ್ತ ಪರಿಚಲನೆಯ ಕ್ರಿಯೆ ಸರಾಗವಾಗಿರಬೇಕು. ರಕ್ತವನ್ನು ತೆಳ್ಳಗೆ ಮಾಡುವ ಔಷಧಿಯನ್ನು ಬಯಾಪ್ಸಿ ಮಾಡುವ 1 ವಾರ ಮೊದಲೇ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ಈ ಪರೀಕ್ಷೆಯನ್ನು ಎಚ್ಚರ ತಪ್ಪಿಸದೆ ಮಾಡಲಾಗುತ್ತದೆ. ಆದರೆ ಸಣ್ಣ ಮಕ್ಕಳ ಬಯಾಪ್ಸಿ ಮಾಡುವಾಗ ಎಚ್ಚರ ತಪ್ಪಿಸಿದ ಬಳಿಕ ಮಾಡಲಾಗುತ್ತದೆ. ಬಯಾಪ್ಸಿ ಮಾಡಲು ಬೆನ್ನಿನ ಮೇಲೆ ನಿಶ್ಚಿತ ಜಾಗದಲ್ಲಿ ಸೋನೋಗ್ರಫಿಯ ಸಹಾಯದಿಂದ ನಿಗದಿಪಡಿಸಲಾಗುತ್ತದೆ. ಬೆನ್ನಿನ ಮೂಳೆಯ ಕೆಳಗೆ ಸೊಂಟದ ಸ್ನಾಯುಗಳ ಹತ್ತಿರ ಬಯಾಪ್ಸಿ ಮಾಡಲು ಉಪಯುಕ್ತ ಸ್ಥಾನ ಇರುತ್ತದೆ. ಆ ಜಾಗವನ್ನು ಔಷಧಿಯಿಂದ ಸ್ವಚ್ಛ ಮಾಡಿ ನಂತರ ನೋವು ನಿವಾರಕ ಇಂಜೆಕ್ಷನ್ ಕೊಟ್ಟು ಅರೆವಳಿಕೆಯನ್ನು ನೀಡಲಾಗುತ್ತದೆ. ವಿಶೇಷ ಪ್ರಕಾರದ ಸೂಜಿ ಬಯಾಪ್ಸಿ ನೀಡಲ್ ಸಹಾಯದಿಂದ ಕಿಡ್ನಿ ಮೇಲೆ ತೆಳ್ಳನೆಯ ದಾರದಂತಹ 2-3 ತುಕಡಿ ತೆಗೆದುಕೊಂಡು ಅದನ್ನು ಹಿಸ್ಟೋಪೆಥಾಲಜಿ ಪರೀಕ್ಷೆಗಾಗಿ ಕಳುಹಿಸಲಾಗುತ್ತದೆ. ಬಯಾಪ್ಸಿ ಮಾಡಿದ ಮೇಲೆ ರೋಗಿಯನ್ನು ಹಾಸಿಗೆಯ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳಲು ಸೂಚಿಸಲಾಗುತ್ತದೆ. ಬಹಳಷ್ಟು ರೋಗಿಗಳಿಗೆ 2ನೇ ದಿನವೇ ಮನೆಗೆ ಹೋಗಲು ಅನುಮತಿ ಕೊಡಲಾಗುತ್ತದೆ. ಕಿಡ್ನಿ ಬಯಾಪ್ಸಿ ಮಾಡಿದ ಮೇಲೆ ರೋಗಿಗೆ 2 ರಿಂದ 4 ವಾರಗಳವರೆಗೆ ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು. ನನ್ನ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನೆನಿಸಿತು ಎಂದು ಕಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.